ಹಾಯ್ ಫ್ರೆಂಡ್ಸ್, 33 ಎದೆ ಸುತ್ತಳತೆಯ ಬ್ಲೌಸ್ ಕಟಿಂಗ್ ಮಾಡೋದು ಹೇಗೆ ಅಂತ ನೋಡೋಣ. ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ನೋಡಿ, ಇಲ್ಲಿ ಬ್ಲೌಸಿನ ಉದ್ದ 13.5, 1 ಇಂಚು ಎಕ್ಸ್ಟ್ರಾ 14.5ಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ನೋಡಿ, ಈ ಸೈಡು ಅಷ್ಟೇ 14.5ಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಫ್ರಂಟು ಬ್ಯಾಕ್ ಎರಡು ಒಟ್ಟಿಗೆ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಮಡ್ಚ್ಕೊಳ್ಬೇಕು. ನಾವು 14.5ಗೆ ಮಾರ್ಕ್ ಮಾಡ್ಕೊಂಡಾಗ ಈ ಥರ ಫೋಲ್ಡ್ ಮಾಡಿ ಮಡ್ಚ್ಕೊಳ್ಬೇಕು. ನೀಟಾಗಿ ಸಮ ಇಟ್ಕೊಳ್ಬೇಕು. 4 ಭಾಗನೂ ಹೆಚ್ಚು ಕಮ್ಮಿ ಬರುತ್ತೆ ಸ್ಟಿಚ್ ಮಾಡಬೇಕಾದ್ರೆ. 4 ಸಮವಾಗಿ ಈ ಥರ ಮಡ್ಚ್ಕೊಂಡು ನೋಡಿ, ಫ್ರಂಟಿಗೆ 1 ಇಂಚಷ್ಟು ಎಕ್ಸ್ಟ್ರಾ ತಗೊಳ್ಬೇಕು. ಬ್ಯಾಕಲ್ಲಿ 1 ಇಂಚು ಕಡಿಮೆ ಇರಬೇಕು, ಫ್ರಂಟಲ್ಲಿ 1 ಇಂಚು ಜಾಸ್ತಿ ಇರಬೇಕು. ನಾನು ಬ್ಯಾಕಲ್ಲಿ 14.5 ತಗೊಂಡಿದ್ದೀನಿ, ಫ್ರಂಟಲ್ಲಿ 15.5. ನೋಡಿ, ಈಗ ಕಟ್ ಮಾಡಿ ಎಕ್ಸ್ಟ್ರಾ ಬಟ್ಟೆನ ತೆಗೆದುಬಿಡಬೇಕು. ತುಂಬ ಈಸಿಯಾಗಿ ಕಟ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೋದು. ಹೊಸ್ದಾಗಿ ಕಲಿಯೋರ್ಗಂತೂ ತುಂಬಾ ಯೂಸ್ ಆಗುತ್ತೆ. ನೋಡಿ, ಈ ಥರ ಇದೆ. ನೋಡಿ, ಈಗ ಇದನ್ನ ಫ್ರಂಟಿಗೆ 1 ಇಂಚ್ ಎಕ್ಸ್ಟ್ರಾ ಬರೋ ಥರ ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು. ಹೊಸ್ದಾಗಿ ಕಲಿಯೋರು ಈ ಥರ ಕಟ್ ಮಾಡೋದ್ರಿಂದ ತುಂಬ ಬೇಗನೂ ಆಗುತ್ತೆ, ಅವ್ರಿಗೆ ಈಸಿಯಾಗಿ ಅರ್ಥನೂ ಆಗುತ್ತೆ. ನೋಡಿ, ಈ ಥರ ಫೋಲ್ಡ್ ಮಾಡಿಕೊಂಡು ನೋಡಿ, ನೆಕ್ ಬಂದು ನಾನು ಶೋಲ್ಡರು 5.25 ಇಡ್ತಾ ಇದ್ದೀನಿ. 5.25ಗೆ ಒಂದು ಮಾರ್ಕ್ ಮಾಡಿಕೊಂಡು ನೆಕ್ಗೆ 2.25ಗೆ ನೆಕ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಸಾಕಾಗುತ್ತೆ ಇಷ್ಟಕ್ಕೆ. ನೋಡಿ, ಫ್ರಂಟ್ ಡೀಪ್ ಬಂದು ನಾನು 6.25 ಇಡ್ತಾ ಇದ್ದೀನಿ. ನೋಡಿ, ಇಲ್ಲಿ 2.25ಗೆ ಈ ಥರ ಒಂದು ಗೆರೆ ಎಳ್ಕೊಂಡು ಈ ಥರ ಬಾಕ್ಸ್ ಥರ ಹಾಕ್ಕೊಳ್ಬೇಕು. ನೋಡಿ, ಈಗ ಆರ್ಮೋಲು 6.25ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ನೋಡಿ, ಮೇಲೆ ಎಷ್ಟು 5.25ಗೆ ತಗೊಂಡಿದ್ದೀವಿ, ಕೆಳಗಡೆನೂ ಅಷ್ಟೇ ತಗೊಂಡು ಆರ್ಮಲ್ಗೆ ಒಂದು ಬಾಕ್ಸ್ ಹಾಕ್ಕೊಳ್ಬೇಕು ಈ ಥರ. ನೋಡಿ, ಈ ಥರ ಒಂದು ಬಾಕ್ಸ್ ಹಾಕ್ಕೊಂಡು ಸೆಂಟ್ರಲ್ಲಿ ಈ ಥರ ಒಂದು ಗೆರೆ ಎಳ್ಕೊಳ್ಬೇಕು. ನೋಡಿ, ನಾವು 5.25ಗೆ ಮಾರ್ಕ್ ಮಾಡಿದ್ದೀವಿ ಆರ್ಮಲ್ಗೆ, ಅದರಲ್ಲಿ ಅರ್ಧ 2.25ಗೆ ಒಂದು ಮಾರ್ಕ್ ಮಾಡಿಕೊಂಡು ನಾವು ಏನು ಆರ್ಮಲ್ ಶೇಪ್ ಕೊಡ್ತೀವಿ ನೀಟಾಗಿ ಅಲ್ಲಿಗೆ ನಾವು ಆ ಗೆರೆನ ಅಲ್ಲಿಗೆ ಟಚ್ ಮಾಡಬೇಕು. ನೋಡಿ, ಈ ಥರ. ನೋಡಿ, ಈ ಥರ ಶೇಪ್ ತಗೊಳ್ಬೇಕು. ಹೊಸ್ದಾಗಿ ಕಲಿತಾ ಇರೋ ಶೇಪ್ ತೆಗಿಯೋಕ್ಕೆಲ್ಲ ಬರಲ್ಲ ಅಂದರೆ ಅದರದ್ದೇ ಸ್ಕೇಲ್ ಬರುತ್ತೆ, ಅದರಲ್ಲಿ ನೀಟಾಗಿ ಹಾಕ್ಕೊಳ್ಬೋದು. ನೋಡಿ, ಇದು ಫ್ರಂಟ್ದು ನೆಕ್ಕು. ನೋಡಿ, ಇಲ್ಲಿ ಶೋಲ್ಡರ್ ಹತ್ರ 1/2 ಇಂಚ್ಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ನೋಡಿ, ಚೆಸ್ಟ್ ಲೂಸ್ ಬಂದು 8.25 ಇದೆ, 1/4 ಇಂಚಷ್ಟು ಎಕ್ಸ್ಟ್ರಾ ಇಡ್ತಾ ಇದ್ದೀನಿ 8.25ಗೆ. ನಾವಲ್ಲಿ ಪಟ್ಟಿ ಮಾಡ್ತೀವಲ್ವ, ಉಕ್ಸ್ ಪಟ್ಟಿ, ಅಲ್ಲಿಗೆ 1/4 ಇಂಚ್ ಹೋಗುತ್ತೆ. ಮಾರ್ಜಿನ್ಗೆ 1.25 ಇಂಚು. ನೋಡಿ, ಇಲ್ಲಿ ಡಾಟ್ ಪಾಯಿಂಟ್ಗೆ 10.25ಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ಅದು ಸರಿಯಾಗಿ ಅಷ್ಟೊಂದು ಕಾಣಿಸ್ತಿಲ್ಲ, ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನೀಟಾಗೆ. ನೋಡಿ, ಇಲ್ಲಿ 3.25ಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಬೆಲ್ಟ್ ಪಟ್ಟಿಗೆ. ನೋಡಿ, ಈ ಸೈಡು 3.25ಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ಸೆಂಟ್ರಲ್ ಒಂದು ನಾನು ಮಾರ್ಕ್ ಮಾಡಿದ್ದೀನಲ್ವ 2.25ಗೆ, ನಾವಿಲ್ಲಿ 3.25ಗೆ ಮಾಡಿದಾಗ ಸೆಂಟ್ರು 2.25ಗೆ ಬರಬೇಕು. ಆ ಥರ ಬಂದಾಗ ಶೇಪ್ ಬೆಲ್ಟ್ ಶೇಪ್ ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲಿ 3.25ಗೆ ಒಂದು ಮಾರ್ಕ್ ಮಾಡಿಕೊಂಡು ನಾವು ಡಾಟ್ ಪಾಯಿಂಟ್ ಹಿಡಿಯೋದಕ್ಕೆ 2.25 ಇಂಚಷ್ಟು ಒಂದು ಮಾರ್ಕ್ ಮಾಡ್ಕೊಳ್ಬೇಕು. 2.25ನಲ್ಲಿ ಸೆಂಟ್ರಿಗೆ ಒಂದು ಗೆರೆ ಎಳ್ಕೊಳ್ಬೇಕು. 1.25 ಇಂಚಷ್ಟು ಆ ಸೈಡ್ ಈ ಸೈಡ್ಗೆ ಒಂದು ಈ ಥರ ಗೆರೆ ಎಳ್ಕೊಳ್ಬೇಕು. ನೋಡಿ, ಇಲ್ಲೂ ಅಷ್ಟೇ ಅದೇ ಲೈನ್ ಸ್ಟ್ರೈಟಾಗಿ
ಒಂದು ಆರ್ಮೋಲ್ ಹತ್ರ ಒಂದು ಗೆರೆ ಎಳ್ಕೊಳ್ಬೇಕು. ಮತ್ತು ನೋಡಿ ಇಲ್ಲಿ 2ವರೆಗೆ ಒಂದು ಈ ಥರ ಗೆರೆ ಎಳ್ಕೊಳ್ಬೇಕು. ನಮಗೆ ನೀಟಾಗಿ ಚೆಸ್ಟ್ ಪಾಯಿಂಟು ಸೆಂಟ್ರಲ್ಲಿ ಕರೆಕ್ಟಾಗಿ ಬರುತ್ತೆ ಆಗ. ಈ ಮೆಥಡಲ್ಲಿ ಕಟ್ ಮಾಡೋದ್ರಿಂದ ನಿಮ್ಗೆ ಏನು ಹೆಚ್ಚು ಕಮ್ಮಿ ಏನು ಬರೋಲ್ಲ, ನೀಟಾಗಿ ಫಿನಿಶಿಂಗು ಕಪ್ಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇಲ್ಲಿ 6.25ಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ಮತ್ತು ಡಾಟ್ ಪಾಯಿಂಟ್ಗೆ 2.5, ಮಾರ್ಜಿನ್ಗೆ 1.5, ಟೋಟಲಿ 9.25ಗೆ ಒಂದು ಗೆರೆ ಎಳ್ಕೊಂಡು ಮಾರ್ಜಿನ್ಗೆ 1.5 ಇಂಚಷ್ಟು ಬಿಡಬೇಕು. ನೋಡಿ ಈ ಥರ ಗೆರೆ ಎಳ್ಕೊಂಡ್ರೆ ನೋಡಿ ಬಸ್ ಪಾಯಿಂಟು ನೀಟಾಗಿ ಕರೆಕ್ಟಾಗಿ ಬಂದಿದೆ, ಅಲ್ಲಿಗೆ ಬರುತ್ತೆ. ಅವಾಗ ನಮ್ಮ ಕಪ್ಸ್ ಎಲ್ಲ ತುಂಬ ಚೆನ್ನಾಗಿ ಬ್ಲೌಸ್ ಹಾಕ್ಕೊಂಡ್ರೆ ಬ್ರಾ ಹಾಕ್ಕೊಂಡಿರೋ ಥರ ಫೀಲಲ್ಲಿ ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ಈಗ ಕಟ್ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲೊಂದು ನಾಚ್ ಹಾಕ್ಕೊಳ್ಬೇಕು. ನೋಡಿ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಇದು ಕಟ್ ಮಾಡಿ ತೆಗೆದ್ಬಿಡ್ಬೇಕು. ಈಗ ನೀಟಾಗಿ ಆರ್ಮಲ್ಲು ಕಟ್ ಮಾಡ್ಕೊಳ್ಬೇಕು. ನೋಡಿ ಇದೇ ಥರನೇ ಕಟ್ ಮಾಡಬೇಕು, ಆರ್ಮಲ್ಲು ಶೇಪ್ ಇದೇ ಥರನೇ ಬರಬೇಕು. ನೋಡಿ ಇಲ್ಲೊಂದು ನಾಚ್ ಹಾಕ್ಕೊಳ್ಬೇಕು. ಮತ್ತು ಮೇಲೆದು 2 ಲೇಯರ್ ಮಾತ್ರ ತೊಗೊಂಡು ಫ್ರಂಟಿಗೆ ಈ ಥರ ಕಟ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಕಟ್ ಮಾಡಿ. ನೋಡಿ ಫ್ರಂಟಲ್ಲಿ ಡೀಪು ಈ ಥರ ಕಟ್ ಮಾಡಿ ತೆಗ್ದು ನೋಡಿ ಇಲ್ಲಿ ಈ ಥರ ಓಪನ್ ಮಾಡಿಕೊಂಡ್ರೆ ಫ್ರಂಟ್ ಪಾರ್ಟು ಆಯಿತು. ಈಗ ಬ್ಯಾಕು ನಾನಿಲ್ಲಿ 8.25ಗೆ ಇಡ್ತಾ ಇದ್ದೀನಿ. ಬ್ಯಾಕಲ್ಲಿ ಡೀಪು ಮತ್ತು 2.25, 3 ಅಷ್ಟು ಇಟ್ಕೊಂಡ್ರೆ ನಿಮ್ಗೆ ಡೀಪ್ ಜಾಸ್ತಿ ಬೇಕು ಅಂದರೆ 3ಕ್ಕೂ ಒಂದು ಗೆರೆ ಆ ಥರ ಎಳ್ಕೊಂಡು ನೋಡಿ ಈ ಥರ ಒಂದು ಗೆರೆ ಎಳ್ಕೊಳ್ಳಿ. ಈಗ ಒಂದು ಶೇಪ್ ಕೊಟ್ಕೊಂಡ್ರೆ ನೀಟಾಗಿ ನೋಡಿ ಇಲ್ಲಿ 8ಕ್ಕೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. 1 ಇಂಚು ಡಾಟ್ಗೆ, 1.5 ಇಂಚು ಮಾರ್ಜಿನ್ಗೆ. ಅದು ಅಷ್ಟೊಂದು ನೀಟಾಗಿ ಕಾಣಿಸ್ತಿಲ್ಲ, ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ನೋಡಿ ಸ್ಕೇಲಲ್ಲಿ ಈ ಥರ ಒಂದು ಗೆರೆ ಎಳ್ಕೊಂಡು ನೋಡಿ 9 ಇದೆ, 4ವರೆಗೆ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ ಇಲ್ಲಿ 4ಕ್ಕೆ ಒಂದು ಈ ಥರ ಗೆರೆ ಎಳ್ಕೊಳ್ಬೇಕು. 3ವರೆಗೂ ಇಟ್ಕೊಳ್ಬೋದು. ನಾನಿಲ್ಲಿ 4 ಇಡ್ತಾ ಇದ್ದೀನಿ ಡಾಟ್ ಪಾಯಿಂಟ್ಗೆ. ನೋಡಿ ಈ ಥರ ಬ್ಯಾಕಲ್ಲಿ ಶೇಪ್ ತೆಗಿಬೇಕು. ನಿಮ್ಗೆ ಬ್ರಾಡ್ ಬೇಕು ಅಂದರೆ ಇನ್ನೂ ಎಷ್ಟು ಬೇಕಾದರೂ ಮಾಡ್ಕೊಳ್ಬೋದು, ಹಾಕ್ಕೊಳ್ಳೋರು ಇಷ್ಟ. ನೋಡಿ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡಿ ತೆಗೆದ್ಬಿಡ್ಬೇಕು. ನೋಡಿ ಈಗ ತೋಳು ಈ ಥರ ಬಟ್ಟೆ 4 ಫೋಲ್ಡ್ ಹಾಕ್ಕೊಳ್ಬೇಕು ಮಡ್ಚ್ಕೊಂಡು. ನೋಡಿ ಮಾರ್ಜಿನ್ಗೆ 1/2 ಇಂಚು ಬಿಟ್ಟು ಇಲ್ಲಿ ತೋಳಿನ ಉದ್ದ ಬಂದು 7 ಇದೆ. 7ಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು 1/2 ಇಂಚು ಮೇಲೆ ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲೂ ಅಷ್ಟೇ, ಅಲ್ಲೇನು ತೊಗೊಂಡಿದ್ದೀವಿ ಅಷ್ಟೇ ತೊಗೊಳ್ಬೇಕು. ಈ ಥರ ಒಂದು ಗೆರೆ ಎಳ್ಕೊಂಡು ನೋಡಿ ಇಲ್ಲಿ ಡೌನು 3 ಕೊಡ್ತಾಯಿದ್ದೀನಿ ನಾನು. ಲೆಂತು ಸ್ವಲ್ಪ ಕಡಿಮೆ ಇರೋದ್ರಿಂದ 3 ಕೊಟ್ಟರೆ ಸಾಕಾಗುತ್ತೆ. ನೋಡಿ ತೋಳಿನ ಲೂಸ್ ಬಂದು 6 ಇದೆ, ಮಾರ್ಜಿನ್ನು 1.5 ಇಂಚು. ನೋಡಿ ಇಲ್ಲಿ ಆರ್ಮಲ್ ಲೂಸು 8 ಇದೆ. ನಾನು ಬಟ್ಟೆ ಸಾಲದು ಆಮೇಲೆ ಅಟ್ಯಾಚ್ ಮಾಡ್ಕೊಳ್ತೀನಿ. ನೋಡಿ ಈ ಥರ ಒಂದು ಶೇಪ್ ಕೊಟ್ಕೊಳ್ಬೇಕು. ಜಸ್ಟ್ ಸುಮ್ಮನೆ ಈ ಥರ ಒಂದು ಲೈನ್ ಈ ಥರ ಎಳೆದ್ರೆ ನೀಟಾಗಿ ಶೇಪ್ ಬರುತ್ತೆ. ನೋಡಿ ಇಲ್ಲೊಂದು ಗೆರೆ ಎಳ್ಕೊಳ್ಬೇಕು. ನೋಡಿ ಇಲ್ಲಿ ಅರ್ಧಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ ಈ ಥರ ಫ್ರಂಟ್ದು ಒಂದು ಶೇಪ್ ತಗೊಳ್ಬೇಕು. ಈ ಥರ ಕರ್ವ್ ಕೊಟ್ಕೊಂಡಾಗ ನೋಡಿ ಎಕ್ಸ್ಟ್ರಾ ಬಟ್ಟೆ ಹಾಕ್ಕೊಳ್ಬೇಕು. ಬಟ್ಟೆ ಶಾರ್ಟೇಜ್ ಇದೆ ನೋಡಿ, ಈ ಥರ ಕಟ್ ಮಾಡಿ ತೆಗೆದು ಮೇಲೆ 2 ಲೇಯರ್ ಮಾತ್ರ
ಇಲ್ಲೊಂದು ನೋಡಿ ನಾಚ್ ಹಾಕ್ಕೊಳ್ಬೇಕು, ಮೇಲೆ ಒಂದು ನಾಚ್ ಹಾಕ್ಕೊಳ್ಬೇಕು. 2 ಲೇಯರ್ ತೊಗೊಂಡು ಈ ಥರ ಒಂದು ಶೇಪ್ ತೊಗೊಳ್ಬೇಕು. ಅದು ಫ್ರಂಟಿಗೆ ನಾವು ಸ್ಟಿಚ್ ಮಾಡಿದಾಗ ಫ್ರಂಟಿಗೆ ಬರಬೇಕು. ನೋಡಿ ನೀಟಾಗಿ ಆಗಿದೆ. ಈಸಿಯಾಗೆ ಮಾಡ್ಕೊಳ್ಬೋದು. ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.